ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾವು ರೂಮು ಚೆಕ್ಔಟ್ ಆದಮೇಲೆ ಇನ್ನು ಪ್ಲೇಸ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಹೊರಟಿದ್ದೀವಿ. ಕಾರೆಲ್ಲ ಬುಕ್ಕಿಂಗ್ ಆಗಿರುತ್ತಲ್ಲ. ಚಿಕ್ಕಮಂಗ್ಳೂರ್ದು ಇದು ಸ್ಕೂಲು ಹೆಂಗಿದೆ ನೋಡಿ. ಈ ಥರ ಇರುತ್ತೆ ನೋಡಿ. ಆ ಕಡೆ ಸ್ಕೂಲ್ಗಳೆಲ್ಲ ನಮ್ಮ ಕಡೆ ಹೆಂಗಿರುತ್ತೆ ಅಂದರೆ ಸ್ವಲ್ಪ ಚೇಂಜ್ ಇರುತ್ತೆ. ಆ ಕಡೆ ಅಂತೂ ಫುಲ್ ಗ್ರೀನ್ ಆಗಿರುತ್ತೆ, ತಂಪು ವಾತಾವರಣ ಇರುತ್ತೆ. ನನಗೆ ಈ ವಾತಾವರಣ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಇಲ್ಲಿರುವಂಥ ನೇಚರ್ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಅಲ್ಲಿರುವಂಥ ಮನೆಗಳು ನೋಡಿ ಎಷ್ಟು ಸಖತ್ತಾಗಿ ಕಟ್ಟಿದ್ದಾರೆ ಅಲ್ವಾ. ನಮ್ಮ ಕಡೆ ಸ್ವಲ್ಪ ಈ ಥರ ಕಟ್ಟೋದು ಸ್ವಲ್ಪ ಕಡಿಮೆನೇ. ಏನಂದರೆ ಅದಾದಮೇಲೆ ನಾವು ಹೊರಟಿರೋದು ಹಿರೇಕೊಳ ಪ್ಲೇಸ್ ಅಂತ ಹೇಳಿಬಿಟ್ಟು. ಈ ಪ್ಲೇಸು ಆನ್ ದ ವೇ ನಾವು ಹೆಬ್ಬಿ ಫಾಲ್ಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಲ್ವ, ಅದಕ್ಕಿಂತ ಮುಂಚೆನೇ ಈ ಕೆರೆ ಅಂತ ಸಿಗುತ್ತೆ. ಇಲ್ಲಿ ಏನು ನೋಡೋಂಥ ಪ್ಲೇಸ್ ಅಂತ ನನಗೆ ಅಷ್ಟೊಂದೇನು ಅನ್ನಿಸ್ಲಿಲ್ಲ. ಬಿಕಾಸ್ ಇದು ಅಷ್ಟೊಂದೇನು ನನಗೆ ಇಲ್ಲಿ ಏನು ಫೇಮಸ್ ಅಂತ ಗೊತ್ತಿಲ್ಲ. ಯಾಕಂದರೆ ಇದೊಂದು ಏನೋ ಬ್ರಿಡ್ಜ್ ಥರ ಇದೆ ಚಿಕ್ಕದು. ಅದಾದಮೇಲೆ ಇದೊಂದು ಕೊಳ, ಅಂದರೆ ಇದು ನೇಚರ್ ಮಧ್ಯೆ ಇರೋದ್ರಿಂದ ಇದು ಫೇಮಸ್ ಆಗಿದೆ ಅಷ್ಟೇ. ಇಲ್ಲೊಂದು ನನಗೆ ಸ್ಪೆಷಲ್ ಅಂತ ಏನು ಅನ್ನಿಸ್ಲಿಲ್ಲ. ಒಂದು ಗುಡಿನಾಗಿರ್ಬೋದು ಅಥವಾ ಅಲ್ಲಿ ಏನಾದರೂ ಒಂದು ನೋಡೋದಕ್ಕೆ ಆಗಿರ್ಬೋದು, ಏನೂ ಇಲ್ಲ. ಇದೊಂದು ಲೈಟಾಗಿ ಕಾಣಿಸ್ತಾ ಇದೆ ಅಲ್ವಾ, ಅದೊಂದು ಬ್ರಿಡ್ಜ್ ಅಷ್ಟೇ. ಇನ್ನೂ ಒಂದು ಸುತ್ತಲೂ ಗುಡ್ಡಗಳಿರೋದ್ರಿಂದ ಮಧ್ಯದಲ್ಲಿ ನಾವು ಏನಂದರೆ ಕೆಳಗಡೆ ಪಾತಾಳದಲ್ಲಿ ಇರೋ ಥರ ಫೀಲ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಇದು ನನಗೆ ಅಷ್ಟೊಂದೇನು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಕೆಲವೊಬ್ಬರಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ಬೋದು. ಅದಾದಮೇಲೆ ನೋಡ್ತಾ ಇದ್ದೀರಲ್ವ, ಇದು ನೇಚರ್ ತೋರಿಸ್ತಾ ಇದ್ದೀನಿ. ಅಲ್ಲಿರುವಂಥ ನೇಚರ್ ಹೆಂಗಿರುತ್ತೆ ಅಂತ. ಗ್ರೀನ್ ಆಗಿರುತ್ತೆ. ಬಿಕಾಸ್ ಚಳಿ ಇದ್ದಾಗ ತುಂಬ ಗ್ರೀನ್ ಆಗಿರುತ್ತೆ. ಬೇಸಿಗೆ ಸಮ್ಮರಲ್ಲಿ ಈ ಥರ ಲೈಟ್ ಗ್ರೀನಲ್ಲಿ ಇರುತ್ತೆ. ಒಟ್ಟಿನಲ್ಲಿ ಗ್ರೀನಲ್ಲಂತೂ ಇದ್ದೇ ಇರುತ್ತೆ. ಅಲ್ಲಿಂದ ನಾವು ಹೆಬ್ಬಿ ಫಾಲ್ಸಿಗೆ ಹೊಂಟಿದ್ದೀವಿ. ಹೆಬ್ಬಿ ಫಾಲ್ಸಿಗೆ ಹೋಗಬೇಕು ಅಂದರೆ ಇಷ್ಟು ಕಾಡಿನ ಮಧ್ಯೆ ಹೋಗಬೇಕು ಅಂತ ಗೊತ್ತಿರಲಿಲ್ಲ. ತುಂಬ ಭಯ ಆಗುತ್ತೆ. ಇಲ್ಲಿ ಯಾವ ಪ್ರಾಣಿಗಳು ಯಾವ ಟೈಮಲ್ಲಿ ಬರುತ್ತೆ ಗೊತ್ತೇ ಆಗಲ್ಲ. ಯಾಕಂದರೆ ಇಲ್ಲಿನ ರೋಡ್ ಇರೋದೇ ಹಾಗೆ. ಇದು ನೋಡ್ತಾ ಇದ್ದೀರಲ್ವ, ಇದು ರೋಡು. ಬಟ್ ವೆಹಿಕಲ್ಸ್ಗಳೆಲ್ಲ ತಿರುಗಾಡ್ತಿರುತ್ತೆ, ಇಲ್ಲ ಅಂತಲ್ಲ. ಬಟ್ ನಮ್ಮ ಗಾಡಿ ತೊಗೊಂಡು ಹೋಗಬೇಕು ಅಂದರೆ ಮಿಡಲಲ್ಲಿ ಮಧ್ಯದಲ್ಲಿ ಏನಂದರೆ ನೀರುಗಳು ಬರ್ತಾ ಇರುತ್ತಲ್ವ, ಗಾಡಿ ತೊಗೊಂಡು ಹೋಗೋದು ಕಷ್ಟ. ಅಲ್ಲೊಂದು ಚಿಕ್ಕದು ಕೊಳ ಇರೋದ್ರಿಂದ ಆ ಕಡೆ ನಿಲ್ಲಿಸ್ಬಿಟ್ಟು ಈ ಕಡೆ ನಾವು ಹತ್ಕೊಂಡು ಬರಬೇಕು. ಹಾಗಾಗಿ ನೇಚರ್ ತುಂಬ ಚೆನ್ನಾಗಿರೋದ್ರಿಂದ ಒಂದೆರಡು ವೀಡಿಯೋಗಳನ್ನು ಮಾಡಿಕೊಂಡೆ. ನೋಡ್ತಾ ಇದ್ದೀರಲ್ವ, ಮಂಜೇ ಇತ್ತು, ಫುಲ್ಲು ಮಂಜು. ಆಮೇಲೆ ಇನ್ನೊಂದು ಕೆಲವೊಂದು ಆರ್ಟಿಫಿಷಿಯಲ್ ಎಲ್ಲ ಪಿಕ್ಚರಲ್ಲಿ ನೋಡಿರ್ತೀರಲ್ವ, ಗಿಡಗಳು, ಆಮೇಲೆ ಅಲ್ಲಿರುವಂಥ ಈಗ ಡೈನೋಸಾರ್ ಪಿಕ್ಚರ್ಗಳೆಲ್ಲ ತೆಗೆದಿರ್ತಾರಲ್ವ, ಆ ನೇಚರ್ ಹೆಂಗಿರುತ್ತೋ ಅದೇ ಥರ ದಟ್ಟ ಕಾಡಿದು. ಗಿಡಗಳಂತೂ ಡಿಫ್ರೆಂಟಾಗಿ ಬೆಳೆದಿರುತ್ತೆ ಇಲ್ಲಿ. ಒಂದಕ್ಕೊಂದು ಹತ್ತಿರುತ್ತೆ, ಒಂದು ದಪ್ಪ ಇರುತ್ತೆ, ಒಂದಂತೂ ಸ್ಟ್ರೇಟ್ ಇರುತ್ತೆ. ಒಂಥರ ಆರ್ಟಿಫಿಷಿಯಲ್ ನಾವು ನಿಲ್ಲಿಸಿರ್ತೀವಲ್ಲ ಗಿಡಗಳು, ಆ ಥರ ಇರುತ್ತೆ. ಒಟ್ಟಿನಲ್ಲಿ ಒಬ್ಬರಿಗೆ ಬರಬೇಕು ಅಂದರೆ ಸಿಕ್ಕಾಪಟ್ಟೆ ಭಯ, ಬರೋಕ್ಕಾಗಲ್ಲ. ಆ್ಯಕ್ಚುಲಿ ಅಲ್ಲಿಂದ ಬರಬೇಕು ಅಂದರೆ ಧೈರ್ಯ ಬೇಕು ಒಬ್ಬರಿಗೆ ಬರೋದಕ್ಕೆ. ಇದು ನೋಡ್ತಾ ಇದ್ದೀರಲ್ವ, ಗಿಡಗಳು ನೋಡಿ ಅರ್ಧ ಭಯ ಆಗಿಬಿಡುತ್ತೆ. ಅಷ್ಟು ಸ್ವಲ್ಪ ಭಯಾನಕ ವಾತಾವರಣ ಅಂತ ಹೇಳ್ಬೋದು. ಇಲ್ಲಿ ಕೆಲವೊಂದು ಸೌಂಡ್ಸ್ಗಳೆಲ್ಲ ಬರ್ತಾ ಇರುತ್ತೆ, ನೀರಿಂದು, ಪ್ರಾಣಿಗಳದ್ದು, ಪಕ್ಷಿಗಳದ್ದು, ಕೋತಿ, ಇದೆಲ್ಲ ಇದೆ. ಇಲ್ಲಿಗೆ ಬರಬೇಕು ಅಂದರೆ ಸ್ವಲ್ಪ 4-5 ಜನ ಒಟ್ಟಿಗೆ ಬನ್ನಿ, ಒಬ್ಬರೇ ಮಾತ್ರ ಬರೋಕ್ಕೆ ಹೋಗಬೇಡಿ. ಹಾಗಾಗಿ ಯಾರು ಬರ್ತಾ ಇರ್ತಾರೋ ಅವರಿಗೊಂದು ಐಡಿಯಾ ಇರಲಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ಈ ರೋಡಲ್ಲೇ ಹೋಗಬೇಕು. ಹೆಬ್ಬಿ ಫಾಲ್ಸಿಗೆ ಹೋಗಬೇಕು ಅಂದರೆ ಗಾಡಿ ಆಚೆ ಕಡೆ ನಿಲ್ಲಿಸ್ಬಿಟ್ಟು ಅಲ್ಲಿಂದ 1 ಕಿಲೋಮೀಟರ್ ಏನಿದೆ. ನಮಗೆ ಸಾಕಷ್ಟು ಜನ ಕೇಳಿದ್ವಲ್ಲ, ಎಲ್ಲರೂ 2 ಕಿಲೋಮೀಟರ್ ಇದೆ, 3 ಇದೆ, 4 ಇದೆ ಅಂತ ಹೇಳ್ಬಿಟ್ಟು ಈ ಥರ ಭಯ ಪಡಿಸೋರು. ನಾವೇನು ಅಂದ್ಕೊಂಡ್ವಿ, ಬೇಡ ಅಷ್ಟೊಂದು ದೂರ ನಡ್ಕೋತ ಹೋಗೋದಾಗಲ್ಲ, ಇನ್ನು ಮಕ್ಕಳೆಲ್ಲ ಇರ್ತಾರೆ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ಧೈರ್ಯ ತೊಗೊಂಡ್ವಿ. ಇಲ್ಲಿ ತನಕ ಬಂದುಬಿಟ್ಟು ನೋಡದೆ ಹೋದರೆ ತುಂಬ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಮಕ್ಕಳಿಗೆ ಅಲ್ಲೇ ಬಿಟ್ಬಿಟ್ಟು, ಅಂದರೆ ಒಬ್ಬರನ್ನ ಇರಿಸಿದ್ದೀವಿ, ಒಂದು ಫ್ಯಾಮ್ಲಿನ, ಒಂದು ಚಿಕ್ಕ ಮಗು ಇತ್ತಲ್ವ, ಅವ್ರನ್ನ ಇರಿಸಿದ್ದೀವಿ. ಅವ್ರ ಹತ್ರ ಬಿಟ್ಬಿಟ್ಟು ನಾವಿಬ್ಬರು ಹೊರಟಿದ್ದೀವಿ. ಅಂದರೆ 2 ಪೇರು ಹೊರಟಿದ್ದೀವಿ. ನಮ್ಮ ಮಕ್ಕಳು ಮತ್ತು ಇನ್ನೊಬ್ಬರು ಮಕ್ಕಳು ಸೇರಿಬಿಟ್ಟು ಅವ್ರ ಹತ್ರನೇ ಬಿಟ್ಟು ನಾವಿಬ್ಬರು ಪೇರ್ ಮಾತ್ರ ಹೊರಟಿದ್ದೀವಿ. ನೋಡೋಣ ಹೆಂಗಿರುತ್ತೆ, ನೋಡ್ಕೊಂಡು ಬಂದು ಹೇಳಿದ್ರಾಯ್ತು. ಅಂದರೆ ಹಾಡಿತ್ತು ಅಂದರೆ ಹೇಳಿದ್ರಾಯ್ತು, ನೋಡೋಕ್ಕೆ ಈಸಿ ಇತ್ತು ಅಂತಂದರೆ ಅವ್ರನ್ನೂ ಕೂಡ ಕರೆಸ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಈ ಥರ ಹೊರಟಿದ್ದೀವಿ. ಇನ್ನೊಂದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಲ್ಲಿ ಯಾರೂ ಇರೋದಿಲ್ಲ ಮಧ್ಯದಲ್ಲಿ.
ಹಿಂಗೆ ಹೋಗಬೇಕು ಹಂಗೆ ಹೋಗಬೇಕು ಅಂತ ನಾವೇ ಸ್ವಲ್ಪ ರೂಟ್ ನೋಡಿಕೊಂಡು ಹೋಗಬೇಕಾಗುತ್ತೆ. ಸೊ ಅಲ್ಲಿಂದ ಹೋದ್ಮೇಲೆ ಈ ಥರ ಬಂಡೆ ಎಲ್ಲ ಹತ್ತಬೇಕು. ಇದು ಬಂಡೆ ಇದೆಲ್ಲ ತುಂಬ ಕಡಿ ಇದೆ, ಹತ್ತಕ್ಕೆ ಮಕ್ಕಳು ವಯಸ್ಸಾದವರು ಹತ್ತೋದು ತುಂಬಾ ಕಷ್ಟ. ಹಾಗಾಗಿ ಬಿಟ್ಟು ಬಂದ್ವಿ. ಹತ್ತಿ ಕೆಳಗಡೆ ಇಳಿತೀವಲ್ಲ ಡೌನಿಗೆ ಇಳಿಬೇಕಂದ್ರೆ ತುಂಬಾ ಕಷ್ಟ. ಎಷ್ಟು ಕಷ್ಟ ಅಂದರೆ ಮಿಸ್ ಆಯಿತು ಅಂದರೆ ನಾವು ಪೂರ್ತಿ ಕೆಳಗಡೆನೇ ಬಿದ್ದುಬಿಡ್ತೀವಿ, ಅಷ್ಟು ಆಳವಾಗಿದೆ. ಅಲ್ಲಿಂದ ಇಳಿಬೇಕು ಅಂದ್ರೆ ಒಂದು ಬೇರಿರುತ್ತೆ, ಆ ಬೇರು ಹಿಡ್ಕೊಂಡು ಇಳಿಬೇಕು. ಇಲ್ಲದೆ ಹೋದರೆ ಕೈ ಜಾರ್ತು ಅಂದರೆ ನಮ್ಮದು ಮುಗೀತು ಕತೆ ಅಂತ ಅರ್ಥ. ಯಾಕಂದರೆ ಅಷ್ಟು ಪಾತಾಳಲ್ಲಿದೆ. ಮಕ್ಳಿಗೆ ಕರ್ಕೊಂಡು ಬರೋಕ್ಕೆ ಹೋಗಬೇಡಿ. ಇದು ನೋಡೋಂಥದ್ದು ಚಿಕ್ಕ ಮಕ್ಕಳು ನೋಡೋಂಥದ್ದು ಪ್ಲೇಸ್ ಅಲ್ಲ, ವಯಸ್ಸಾದವ್ರು ನೋಡೋಂಥ ಪ್ಲೇಸ್ ಅಲ್ಲ. ಯಾಕಂದರೆ ತುಂಬಾ ಕಷ್ಟ ಇದೆ. ಹಾಗಾಗಿ ನಾವು ಅವ್ರನ್ನ ಕರ್ಕೊಂಡು ಬರದೇ ಇರೋದೇ ತುಂಬ ಒಳ್ಳೆಯದು ಅಂತ ಅನ್ನಿಸ್ತು. ಅಲ್ಲಿಂದ ನಾವು ಕೈ ಹಿಡ್ಕೊಂಡು ನಿಧಾನವಾಗಿ ಇಳಿದ್ವಿ. ಬಂಡೆ ಮಾತ್ರ ಇಷ್ಟು ಶಾರ್ಪ್ ಇದೆ, ಯಾಕಂದರೆ ನೀರೆಲ್ಲ ರಭಸದಲ್ಲಿ ಬಡ್ದು ಹೋಗಿರುತ್ತಲ್ಲ, ಇಷ್ಟು ಶಾರ್ಪು. ಒಂದು ಸ್ವಲ್ಪ ಕಾಲಿಗೆ ಬಂಡೆ ತಾಕಿದ್ರೂ ಕೂಡ ಕಾಲು ಏನಂದರೆ ಕಟ್ಟಾಗೋ ಚಾನ್ಸಸ್ ಜಾಸ್ತಿ. ಆಮೇಲೆ ಚುಚ್ಚಿತು ಅಂದರೆ ಬ್ಲಡ್ ಬರೋದಂತೂ ಜಾಸ್ತಿ. ಯಾಕಂದರೆ ನಮ್ಮ ಕಡೆ ಇರೋಂಥ ಕಲ್ಲುಗಳು ಅಷ್ಟೊಂದು ಶಾರ್ಪ್ ಇಲ್ಲ. ಬಟ್ ಇಲ್ಲಿ ನೀರಿನ ಫೋರ್ಸಕ್ಕೆ ಬಡ್ದಿರೋದ್ರಿಂದ ಕಲ್ಲು ಮಾತ್ರ ತುಂಬಾ ಶಾರ್ಪ್ ಇದೆ. ಇನ್ನು ಇಲ್ಲಿಂದ ಈ ವಿಡಿಯೋ ನೋಡ್ತಾ ಇದ್ದೀರಲ್ವ, ಸೊ ಈ ವಿಡಿಯೋದ ಸ್ಟಾರ್ಟಿಂಗ್ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂದರೆ ತುಂಬಾ ಕಷ್ಟ. ಕೆಲವೊಂದಷ್ಟು ಜನ ಇಲ್ಲಿಂದನೇ ನೋಡ್ಕೊಂಡು ವಾಪಸ್ ಹೋಗಿರೋರು ಇದ್ದಾರೆ. ನಾನು ಕೂಡ ಇಲ್ಲಿಂದನೇ ನೋಡ್ತಾ ಇದ್ದೆ. ನೋಡಿ, ಅಲ್ಲಿ ನೀರೆಲ್ಲ ಕಲ್ಲಿನ ಮಧ್ಯದಲ್ಲಿ ಇಳಿದು ಬರ್ತಾಯಿತ್ತು. ಅಲ್ಲಿ ಎಲ್ಲಾದರೂ ಕಾಲು ಸ್ಲಿಪ್ ಆಯಿತು ಅಂದರೆ ನಾವು ಒಳಗಡೆನೆ ಮತ್ತೆ ಹೊರಗೆ ಬರೋಕ್ಕಾಗಲ್ಲ. ಸೊ ಇಲ್ಲಿ ನೋಡ್ತಾ ಇದ್ರವಲ್ಲ, ಇದು ರೂಟು ಹೋಗೋದು. ಆ ಕಡೆ ಹೋಗಬೇಕು ಅಂದರೆ ಈ ಥರ ದಾಟ್ಕೊಂಡು ಹೋಗಬೇಕು. ತುಂಬಾ ರಿಸ್ಕಿ ಆದಂತಹ ಪ್ಲೇಸ್ ಅಂತ ಹೆಬ್ಬಿ ಫಾಲ್ಸ್ ಇದು. ಬಟ್ ನಾವು ಅಂತೂ ಇಂತೂ ಸ್ವಲ್ಪ ಧೈರ್ಯ ಗಟ್ಟು ಮಾಡಿಕೊಂಡು ಬಂದಿದ್ದೀವಿ. ಇವ್ರು ಹೋಗ್ತಾ ಇದ್ದೀರಲ್ವ, ಹಾಗಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ ಹಾಗಾಗಿ ಈ ಥರ ಹೋಗಬೇಕಾಗತ್ತೆ. ಅಲ್ಲೆಲ್ಲ ತುಂಬಾ ಕಾಲು ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವ್ರನ್ನೂ ಕೂಡ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಿ ಅಂತ ಹೇಳ್ತಾ ಇದ್ದೀವಿ. ಎಷ್ಟೇ ಕೇರ್ಫುಲ್ಲಾಗಿ ಹೋದ್ರೂ ನಾವು ಒಂದು ಸ್ವಲ್ಪ ಜಾರ್ತು ಅಂದರೆ ಮುಗ್ದೇ ಹೋಯಿತು. ಸೊ ನೋಡೋದಕ್ಕೆ ಪ್ಲೇಸ್ ತುಂಬ ಚೆನ್ನಾಗಿದೆ, ಆದರೆ ತುಂಬ ಕಷ್ಟವೂ ಅಷ್ಟೇ ಇದೆ ಹೋಗಬೇಕು ಅಂದರೆ. ಸೊ ಫೈನಲಿ ನಮ್ಮ ಯಜಮಾನ್ ಅಂತೂ ಹೋಗಿ ಅಲ್ಲಿ ನಿಂತ್ಕೊಂಡ್ರು. ನೋಡ್ತಾ ಇದ್ದಾರೆ. ನನಗೊಂದು ಎಕ್ಸೈಟ್, ಏಕೆಂದರೆ ಅಲ್ಲಿಂದ ನೀರು ಕೆಳಗಡೆ ತುಂಬ ಆಳದಲ್ಲಿ ಬೀಳುತ್ತಾ ಅಥವಾ ಮೇಲ್ಗಡೆನೇ ಇದೆನಾ ಅಥವಾ ಸೊ ಈ ಥರ ನನಗೆ. ಆಮೇಲೆ ಡೈರೆಕ್ಟಾಗಿ ಇದೇನು ಕಲ್ಲು ಕಾಣ್ತಾ ಇದೆ ಅಲ್ವ, ಇದೊಂದು ಕಲ್ಲು ಅಷ್ಟೇ ಇದೆ. ಮಿಡಲಲ್ಲಿ ಗ್ಯಾಪ್ ಇದೆ, ಅಂಡರಲ್ಲಿ ತುಂಬಾ ತಗ್ಗಿದೆ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ನನಗೂ ಕೂಡ ಹೋಗಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು. ಎಷ್ಟು ರಿಸ್ಕ್ ಆದ್ರೂ ಒಂದು ಸರಿ ಬಂದಿದ್ದೀವಿ ಅಂದ ಮೇಲೆ ನೋಡ್ಕೊಂಡು ಹೋದ್ರಾಯಿತು ಅಂತ ಅನ್ನಿಸ್ತಾಯಿತ್ತು. ಇನ್ನೊಂದು ಅಲ್ಲಿ ಎಷ್ಟೊಂದು ಜನ ಬೇರೆ ಇದ್ದರು, ಅವರು ಕೂಡ ಸ್ನಾನ ಎಲ್ಲ ಮಾಡ್ತಾಯಿದ್ರು. ಈ ನೀರು ಹೆಂಗಿರುತ್ತೆ ಅನ್ನೋದೊಂದು ನನಗೆ ಒಂದು ಸ್ವಲ್ಪ ಕುಡಿಬೇಕು ಅಂತ ಕೂಡ ಅನ್ನಿಸ್ತಾಯಿತ್ತು. ಯಾಕಂದರೆ ಸೊ ನೇಚರ್ ಮಧ್ಯದಿಂದ ಬರುವಂಥ ನೀರು ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋದೊಂದು ನನ್ನದು ಥಾಟು. ಸೊ ಇಲ್ಲಿಂದ ನೋಡಿ ತೃಪ್ತಿ ಪಡೋದಕ್ಕಿಂತ ಕಷ್ಟ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸೊ ಹೊರಟಿದ್ದೀನಿ. ಬನ್ನಿ ನಾನು ಹೆಂಗೆ ಹೋಗ್ತೀನಿ ಅನ್ನೋದು ವೀಡಿಯೋಸಲ್ಲಿ ತೋರಿಸ್ತೀನಿ. ಸೊ ಫೈನಲಿ ನಾನು ಮೇಲ್ಗಡೆ ಬಂದೆ ಇಲ್ಲಿ. ಬಟ್ ಇನ್ನೂ ಒಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾವು ಬರೋದೇ ಕಷ್ಟ ಅಂದರೆ ವೀಡಿಯೋ ಮಾಡೋದಕ್ಕೆ ತುಂಬಾ ಕಷ್ಟ. ಕೈ ಹಿಡ್ಕೊಂಡು ಈ ಥರ ಬರಬೇಕು. ಬಂದಮೇಲೆ ನೋಡಿದೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಆರಾಮ್ಸೆಯಾಗಿ ಸ್ವಿಮ್ಮಿಂಗ್ ಎಲ್ಲ ಮಾಡ್ಬೋದು. ಸೊ ಈ ಥರ ಇದೆ ನೋಡಿ. ನಾವೆಲ್ಲ ಮೈಯೆಲ್ಲ ತೊಯ್ಸ್ಕೋಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಆದರೆ ಬೇಡ ಅಂತ ಅನ್ನಿಸುತ್ತೆ. ತುಂಬ ನೀರು ಚಳಿ, ಅಷ್ಟು ಕೋಲ್ಡು, ಎಷ್ಟು ಟೆಂಪ್ರೇಚರ್ ಕೋಲ್ಡ್ ಇದೆ ಅಂತ ಗೊತ್ತಿಲ್ಲ. ನಾನು ಕಾಲಿಟ್ಟ ತಕ್ಷಣ ಜುಮ್ ಅಂತ ಅಂದ್ಬಿಡ್ತು, ಯಾಕಂದರೆ ಅಷ್ಟು ಕೋಲ್ಡ್ ನೀರು. ಆ ನೀರಿಗೆ ನಮ್ಮ ಕಲರೆಲ್ಲ ಚೇಂಜ್ ಆಗಿಬಿಡುತ್ತೆ. ಒಂದು ಡೇನಲ್ಲಿ ಸ್ವಲ್ಪ ಸ್ನಾನ ಮಾಡಿಕೊಂಡ್ರೆ ಕಲರೆಲ್ಲ ಚೇಂಜ್ ಆಗಿಬಿಡುತ್ತೆ, ಅಷ್ಟು ವೈಟ್ ಆಗಿಬಿಡ್ತೀವಿ ಅಂತ ಹೇಳ್ತಾಯಿದ್ರು ಅಲ್ಲಿರೋರು. ಹಾಗಾಗಿ ಬೇಡ ನಾನು ವೈಟ್ ಆಗೋದು ಬೇಡ, ತೊಳ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನೀರೆಲ್ಲ ಕಾಲಲ್ಲಿ ಆಡಿಸ್ತಾ ಇದೆ. ಅಪ್ಪುಗೆ ಸ್ನಾನ ಮಾಡಿಸ್ರಾಯಿತು ಅಂತ ಹೇಳ್ಬಿಟ್ಟು ಅವನನ್ನು ಕರ್ಕೊಂಡು ಬಂದಿದ್ದೆ. ಅವನಿಗೆ ಈ ಥರ ನೇಚರ್ ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತಲ್ವ, ಅವನನ್ನು ಕರ್ಕೊಂಡು ಬಂದೆ. ಸೊ ಅವನು ನೋಡ್ತಾ ಕೂತ್ಕೊಂಡಿದ್ದ. ಈ ಸೌಂಡ್ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ ನೀರಿನ ಸೌಂಡು, ತುಂಬ ಚೆನ್ನಾಗಿದೆ. ಸೊ ಅವನು ಇಲ್ಲಿ ಕೂತಿದ್ದ ನೋಡಿ ಸ್ನಾನ ಮಾಡಬೇಕು ಅಂತ. ಬಟ್ ಅವನು ಆ ಚಳಿಗೆ ಅಲ್ಲಿ ಸ್ನಾನ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ದೂರನೇ ಕೂತಿದ್ದ, ಸ್ನಾನ ಕೂಡ ಮಾಡಲಿಲ್ಲ ಅವನು. ಸೊ ಇವರು ಕೂಡ ಮುಖ ಎಲ್ಲ ತೊಳ್ಕೊಂಡು ಬಂದರು. ಈ ಹೆಂಗಿದೆ ಅಂದರೆ ಸುತ್ತಲೂ ಗುಡ್ಡಗಳಿದೆ, ಮಧ್ಯದಲ್ಲಿ ನಾವಿದ್ದೀವಿ.
ಅದು ಪೂರ್ತಿ ತುಂಬಾ ಆಳದಲ್ಲಿದ್ದೀವಿ. ಅದು ಫುಲ್ ಒಂದು ಸೌಂಡ್ ಕೊಟ್ವಿ ಅಂದರೆ ಎಕ್ಕೋ ಥರ ಬರ್ತಾಯಿತ್ತು ಸೌಂಡು, ಆ ಥರ ಮಧ್ಯದಲ್ಲಿರುವಂಥ ಫಾಲ್ಸ್ ಅದು. ಇನ್ನು ಅಲ್ಲಿಂದ ಫಾಲ್ಸ್ ಎಲ್ಲ ನೋಡಿಕೊಂಡು ರೂಮಿಗೆ ಬಂದ್ವಿ. ಬಂದಮೇಲೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಇನ್ನು ಊಟಕ್ಕೆ ಹೊರಗಡೆ ಹೊರಟಿದ್ದೀವಿ. ಸೊ ಹಾಗಾಗಿ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಅಲ್ಲಿಂದ ಬಂದಮೇಲೆ ಬೇರೆ ರೂಮ್ಗೆ ಶಿಫ್ಟ್ ಆಗಿದ್ದೀವಿ. ಯಾವುದು ಎತ್ತ ಕತೆ ಅಂತ ನಾಳೆ ಈ ಬ್ಲಾಗಲ್ಲಿ ಬರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ.